ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ರಾಜ್ಯದ ಮೇಲೆ ಯಾವ ರೀತಿ ಆಗ್ತಿದೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಈಗ ರೈತರ ಸಂಕಷ್ಟವನ್ನು ನೋಡೋಣ. ಕೋಲಾರದಲ್ಲಿ ಬೆಳೆಗಳಿಗೆ ಬೆಲೆ ಇಲ್ಲದ ಕಾರಣ ತರಕಾರಿಗಳನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿದ್ದಾರೆ. ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಹೂಕೋಸು ಸೇರಿದಂತೆ ವಿವಿಧ ತರಕಾರಿ ಬೆಲೆಗಳು ಏಕಾಏಕಿ ಕುಸಿತಗೊಂಡಿದೆ. ಕಳೆದ ಒಂದು ವಾರದ ಹಿಂದೆ 1 ಕೆಜಿ ಸ್ವೀಟ್ ಕಾರ್ನ್ ಬೆಲೆ 18 ರೂಪಾಯಿ ಇತ್ತು. ಈಗ ಏಕಾಏಕಿ 2 ರೂಪಾಯಿಗೆ ಕುಸಿತವಾಗಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೈತರು ಬೆಳೆದ ಬೆಳೆಗಳು ಬೆಲೆ ಸಿಗದೆ ರೈತರು ಪರದಾಡೋ ಪರಿಸ್ಥಿತಿ ನೋಡಿ. ಎಲ್ಲವನ್ನ ರೋಡ್ಗೆ ಸುರಿತಾ ಇದ್ದಾರೆ ಪಾಪ. ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮ ಇವತ್ತು ಹಣ್ಣು ತರಕಾರಿಗಳ ಬೆಲೆ ತೀವ್ರ ಕುಸಿತ ಕಂಡಿರ್ತಕ್ಕಂಥದ್ದು. ಪರಿಣಾಮ ಇವತ್ತು ರೈತ ಸಂಘದ ಮುಖಂಡರು ಇವತ್ತು ರಸ್ತೆಯಲ್ಲಿ ಹಣ್ಣು ತರಕಾರಿಗಳನ್ನು ಸುರಿದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಯುದ್ಧ ನಿಲ್ಲಿಸಿ, ಇಲ್ಲವಾದರೆ ರೈತರಿಗೆ ಪರಿಹಾರ ಕೊಡಿ ಅನ್ನೋ ಒಂದು ಹಕ್ಕೊತ್ತಾಯವನ್ನು ಈಗಾಗಲೇ ರೈತ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯುದ್ಧದಿಂದಾಗಿ ರೈತರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕೋಲಾರದಲ್ಲಿ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಪರಿಣಾಮ ಇವತ್ತು ಹಣ್ಣು ತರಕಾರಿಗಳಿಗೆ ಬೆಲೆ ಕುಸಿತ ಕಂಡಿರ್ತಕ್ಕಂಥದ್ದು. ಯುದ್ಧದಿಂದಾಗಿ ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಆಗಿರ್ತಕ್ಕಂಥದ್ದು. ಸಿಲಿಂಡರ್ ಕೂಡ ಅಭಾವ ಸೃಷ್ಟಿ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಇವತ್ತು ಹಣ್ಣು ತರಕಾರಿಗಳ ಬೆಲೆ ತೀವ್ರ ಕುಸಿತ ಕಂಡಿರ್ತಕ್ಕಂಥದ್ದು. ಹಾಗಾಗಿ ಯುದ್ಧ ನಿಲ್ಲಿಸಿ ರೈತರಿಗೆ ಪರಿಹಾರವನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ರೈತರು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಹಣ್ಣು ತರಕಾರಿಗಳನ್ನು ರಸ್ತೆಯಲ್ಲಿ ಸುರಿದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ರೈತರಿಗೆ ಪರಿಹಾರಗಳನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನೋಡೋದಾದರೆ ಇದು ಕೋಲಾರದ ಕಾಲೇಜು ಅಂದರೆ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ನಾವಿಲ್ಲಿ ಇರೋದು. ಇಲ್ಲಿ ನೋಡೋದಾದರೆ ಈಗಾಗಲೇ ಹಣ್ಣು ತರಕಾರಿಗಳನ್ನು ಸುರಿದು ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ಇಲ್ಲಾಂದರೆ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನು ಇವತ್ತು ರೈತ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೇಡ ಯುದ್ಧ ಬೇಡ, ಜೊತೆಗೆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಈಗಾಗಲೇ ರೈತ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸೂಕ್ತ ಬೆಲೆಯನ್ನು ನಿಗದಿಪಡಿಸಬೇಕು. ಜೊತೆಗೆ ರೈತರ ಸಂಕಷ್ಟಕ್ಕೆ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರೈತರು ನಮ್ಮ ಜೊತೆಗಿದ್ರೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ತರಕಾರಿಗಳ ಬೆಲೆ ಈಗ ಕುಸಿತ ಕಂಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ರೈತರು ನಮ್ಮ ಜೊತೆಗಿದ್ರೆ. ಈಗಾಗಲೇ ತರಕಾರಿಗಳ ಬೆಲೆ ತೀವ್ರ ಕುಸಿತ ಕಂಡಿರ್ತಕ್ಕಂಥದ್ದು. ಏನು ಒತ್ತಾಯ? ಶ್ರೀಮಂತರಿಗೆ ಯುದ್ಧದ ಆಟ, ರೈತರಿಗೆ ಇವತ್ತು ಬೆಲೆ ಇಲ್ಲದ ಸಂಕಟ. ಈ ಸಿಲಿಂಡರ್ಗೆ ಅಡ್ಡದಾರಿಯಲ್ಲಿ ದಂಧೆಕೋರರು ದುಡ್ಡು ಮಾಡೋ ಚಟ. ಇದರಿಂದ ಇವತ್ತು ಯುದ್ಧ ಅವಶ್ಯಕತೆ ಇಲ್ದಿತ್ತು. ಇವತ್ತು ಯುದ್ಧದ ನೆಪದಲ್ಲಿ ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಹೋಟೆಲ್ ಉದ್ಯಮ ಸಂಪೂರ್ಣ ನೆಲಕುಸಿದೆ. ಆ ನೆಲಕುಸಿದ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೀನ್ಸ್ ಇರ್ಬೋದು, ಟೊಮಾಟೊ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಎಲ್ಲ ಬೆಳೆಗಳಿಗೂ ಸಂಪೂರ್ಣವಾಗಿ ಬೆಲೆ ಕುಸಿದೆ. ಇವತ್ತು ಮಾರ್ಕೆಟಿಗೆ ಕೇಳೋರೇ ಇಲ್ಲ. ನಾವು ಅದನ್ನು ಕೇಳೋಕೆ ಹೋದರೆ ನಾವು ಹೋಟೆಲ್ ಉದ್ಯಮ ಬಿದ್ದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯುದ್ಧದ ನೆಪದಲ್ಲಿ ಇವತ್ತು ಸಿಲಿಂಡರ್ ಅಭಾವ ಏನು ಸೃಷ್ಟಿಯಾಗಿದೆ ಅದನ್ನು ಸರಿಪಡಿಸಿ, ಇಲ್ಲವಾದರೆ ನಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ನಾವು ಎತ್ಕೊಂಡ್ಬಂದು ನಿಮ್ಮ ಸಂಸತ್ ಭವನಕ್ಕೆ ಕೊಡ್ತೀವಿ, ಇಲ್ಲ ವಿಧಾನಸೌಧಕ್ಕೆ ಕೊಡ್ತೀವಿ, ಇಲ್ಲ ಜಿಲ್ಲಾಡಳಿತಕ್ಕೆ ಕೊಡ್ತೀವಿ. ನಮಗೆ ಬೆಂಬಲ ಬೆಲೆ ಬೇಕು. ಯಾಕಂದರೆ ಪ್ರತಿ ಸಾರಿನೂ ಯಾವುದೇ ರೀತಿಯ ಒಂದು ಪ್ರಪಂಚದಲ್ಲಿ ಏನೇ ಆಗಲಿ ಅದು ಹೊಡೆತ ಬೀಳೋದು ರೈತರಿಗೆ. ಆ ರೈತರಿಗೆ ಹೊಡೆತ ಬಿದ್ದು ಇವತ್ತು ಬೀದಿಗೆ ಬೀಳ್ತಾ ಇದೆ. ಅದು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ತರಕಾರಿ ಬೆಳೀತೇವೆ. ದೇಶ ವಿದೇಶಗಳಿಗೆ ಹೋಗ್ತಾ ಇತ್ತು. ಇವತ್ತು ಮಾರ್ಕೆಟಲ್ಲಿ ಕೇಳೋರೇ ಇಲ್ಲ. ಬೀನ್ಸ್ ಆದರೆ 30-40 ಇದ್ದಿದ್ದು ಇವತ್ತು 5 ರೂಪಾಯಿ ಬಂದಿದೆ. ಆ ಕ್ಯಾರೆಟು, ಮುಲ್ಲಂಗಿ ಅಲ್ಲ ಕ್ಯಾಪ್ಸಿಕಮ್ಮು 30 ರೂಪಾಯಿ ಇತ್ತು, ಇವತ್ತು ನೋ ಸೇಲ್ ಇದೆ. ನಾವು ಎಲ್ಲಿಗೆ ಹೋಗಬೇಕು? ಆಗಿದ್ದು ಬಂಡವಾಳ ಬರ್ತಾಯಿಲ್ಲ. ಕೂಲಿ ಆಳಿಗೆ 500 ರೂಪಾಯಿ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ, ಡೀಸಲ್ಲು, ಪೆಟ್ರೋಲು ಎಲ್ಲ ಸೇರಿದ್ರು ನಮ್ಗೆ ಶೂನ್ಯ ಆಗ್ಬಿಟ್ಟೈತೆ. ಈಗ ವಿಶ್ವ ಸಮಸ್ಯೆಗೆ ನಾವು ಹೇಳ್ತಾ ಇರೋದೊಂದೇ, ಯುದ್ಧ ನಿಲ್ಲಿಸಿ, ಅಮಾಯಕರ ಜೀವ ಉಳಿಸಿ, ರೈತರು ಬೆಳೆದ ಬೆಳೆಗಳಿಗೆ ಒಂದು ರಕ್ಷಣೆ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದಿಷ್ಟು ರೈತರ ಮಾತಾಗಿರ್ತಕ್ಕಂಥದ್ದು. ಯುದ್ಧ ನಿಲ್ಲಿಸಿ, ಇಲ್ಲಾಂದರೆ ಸೂಕ್ತ ಪರಿಹಾರವನ್ನು ರೈತರಿಗೆ ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಇವತ್ತು ರೈತ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.